श्रुत्वा प्रणमामिर्मुर्मुहुं रत्नाकराधौतपदां हिमालय किरीटिनीं ಬ್ರಹ್ಮರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವಂಥ ದಿವ್ಯಶ್ರೇಯರಿಗೂ ಗಣ್ಯರಿಗೂ ಇಲ್ಲಿ ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ಹಿಂದೂ ಧರ್ಮದ ರಕ್ಷಕರಿಗೂ ಮಾತೆಯರಿಗೂ ಅಕ್ಕ ಅಣ್ಣಂದಿರಿಗೂ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ನನ್ನ ಹಣೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮವನ್ನು ನಮ್ಮ ಅಣ್ಣಂದಿರು ಆಯೋಜಿಸಿದ್ದಾರೆ. ವಿದ್ಯಾಗಿರಿ ಯುವಶಕ್ತಿ ಅಣ್ಣಂದಿರು. ಈ ಜಗತ್ತಿನಲ್ಲಿ ಅನೇಕ ಜನರು ಇರ್ತಾರೆ. ಅದಂದ್ರೆ ನಮ್ಮನ್ನು ಸೇರಿಸಿ ಹೇಳೋದಾದ್ರೆ ಈ ದೇಶದಲ್ಲಿ ಈ ಜಗತ್ತಿನ ಅನೇಕ ಜನರಿಗೆ ಹಣ ಮಾಡಿದ್ರೆ ಸಂತೋಷ ಸಿಗುತ್ತೆ, ಇನ್ನಷ್ಟು ಜನರಿಗೆ ಆಸ್ತಿ ಮಾಡಿದ್ರೆ ಸಂತೋಷ ಸಿಗುತ್ತೆ, ಇನ್ನಷ್ಟು ಜನರಿಗೆ ಮನೆ ಕಟ್ಟೋದ್ರೂ ಸಂತೋಷ ಸಿಗುತ್ತೆ. ಆದ್ರೆ ನಮ್ಮ ವಿದ್ಯಾಗಿರಿ ಯುವಶಕ್ತಿ ತಂಡದ ಅಣ್ಣಂದಿರಿಗೆ ಮಾತ್ರ ಈ ದೇಶ ಕಟ್ಟೋದ್ರಲ್ಲಿ ಸಂತೋಷ ಸಿಗುತ್ತೆ. ಇಂಥ ಸಂತೋಷ, ಇಂಥ ತೃಪ್ತಿ ಜಗತ್ತಿನ ಬೇರೆ ಯಾವ ಕೆಲಸ ಮಾಡಿದ್ರು ನಮ್ಗೆ ಸಿಗೋದಿಲ್ಲ. ನನ್ನ ನೆಚ್ಚಿನ ಬಂಧುಗಳೇ, ಇವತ್ತಿಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದ ನಂತರ 393 ವರ್ಷಗಳ ನಂತರ ಇವತ್ತಿಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರನ್ನು ನೆನಪಿಸ್ಕೊಂತೀವಿ. ಹಿಂದೂ ಧರ್ಮದ ಯಾವುದೇ ಕಾರ್ಯಕ್ರಮ ನಡೆದ್ರು ಶಿವಾಜಿ ಮಹಾರಾಜ್ ನಮ್ಮ ಮನಸ್ಸಿನಲ್ಲಿ ಒಮ್ಮೆ ಜಾಗೃತಿಗೊಳ್ತಾರೆ. ಯಾತಕ್ಕೋಸ್ಕರ ಅಂದ್ರೆ ಇವತ್ತು ನಾವು ಹಾಕುವಂತ ಪ್ರತಿಯೊಂದು ಹಿಂದುತ್ವದ ಜೈಕಾರ ಇರ್ಬೋದು, ಅದು ಹರ ಮಹಾದೇವ್ ಇರ್ಬೋದು, ಜೈ ಶ್ರೀರಾಮ್ ಇರ್ಬೋದು, ಅಥವಾ ನಾವಿವತ್ತು ಕಟ್ಟುವಂತ ಪ್ರತಿಯೊಂದು ಹಿಂದುತ್ವದ ಭಗವತ್ ತೋರಣಗಳಿರ್ಬೋದು ಅಥವಾ ಭಗವಧ್ವಜ ಇರ್ಬೋದು, ಈ ಎಲ್ಲದರಲ್ಲೂ ಭಗವಧ್ವಜನಲ್ಲೂ ಕೂಡ ಜೀವಂತಿಕೆ ಇದೆ. ಅಂದ್ರೆ ಆ ಭಗವೆಗೆ ಜೀವಂತಿಕೆಯನ್ನು ತುಂಬಿದಂತ ಜೀವ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಪ್ರತಿಯೊಂದು ಹಿಂದೂ ಕಾರ್ಯಕ್ರಮದಲ್ಲೂ ಅವರನ್ನು ನೆನಪಿಸ್ಕೊಂತೀವಿ. ಶಿವಾಜಿ ಮಹಾರಾಜರನ್ನ ಅವರ ತಾಯಿ ಎಷ್ಟು ಅದ್ಭುತವಾಗಿ ಬೆಳೆಸ್ತಾ ಇದ್ರು ಚಿಕ್ಕಂದಿನಿಂದಲೇ. ಅಂದ್ರೆ ಆಕೆ ಗರ್ಭಿಣಿ ಆಗಿರ್ಬೇಕಾದ್ರೆ ಶಿವಾಜಿ ಮಹಾರಾಜ್ ಆಕೆ ಗರ್ಭದಲ್ಲಿ ಇರ್ಬೇಕಾದ್ರೆ ಅವ್ರ ಕನಸನ್ನ ಕಾಣ್ತಾ ಇದ್ದಂತ ತಾಯಿ ಜೀಜಾಬಾಯಿ. ಎಂತ ಕನಸು, ಸಾಮಾನ್ಯವಾದ ಕನಸಲ್ಲ. ತಾಯಿ ಜೀಜಾಬಾಯಿ ಕಾಣ್ತಾ ಇದ್ದಂತ ಕನಸಂತದ್ದು ಅಂತೆ. ಆಕೆ ಸಾಕ್ಷಾತ್ ಕಾಳಿಯ ರೀತಿನಲ್ಲಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಮುಖದಲ್ಲಿ ತೇಜಸ್ಸಿನೊಂದಿಗೆ ಸಿಂಹಾಸನದ ಮೇಲೆ ಕೂತಿರುವಂತ ಕನಸು. ಆ ಕ್ಷಣದಲ್ಲಿ ತಾಯಿ ಜೀಜಾಬಾಯಿಗೆ ಅರ್ಥ ಆಗ್ತಾ ಇತ್ತಂತೆ, ನನ್ನ ಗರ್ಭದಲ್ಲಿ ಬೆಳೀತಾ ಇರೋದು ಸಾಮಾನ್ಯ ವ್ಯಕ್ತಿಯಲ್ಲ, ಸಾಮಾನ್ಯರನ್ನ ಆಳ್ಲಿಕ್ಕೆ ಬಂದಿರುವಂತ, ಅದೇ ಸಾಮಾನ್ಯರನ್ನ ರಕ್ಷಿಸ್ಲಿಕ್ಕೆ ಹುಟ್ಟುತ್ತಾ ಇರುವಂತ ಸಾಮ್ರಾಟ ನನ್ನ ಗರ್ಭದಲ್ಲಿ ಬೆಳೀತಾ ಇರೋದು ಅಂತ ತಾಯಿ ಜೀಜಾಬಾಯಿ ಆ ಕ್ಷಣದಲ್ಲೇ ಗೊತ್ತಿತ್ತು. ತಾಯಿ ಜೀಜಾಬಾಯಿ ಅದೇ ಕಾರಣಕ್ಕೋಸ್ಕರ ಶಿವಾಜಿ ಮಹಾರಾಜನ ಅಷ್ಟು ಶ್ರೇಷ್ಠ ಸ್ಥಾನದಲ್ಲಿ ಇಟ್ಟು ನೋಡಿದ್ರು. ಇವತ್ತಿಗೂ ಕೂಡ ನಮ್ಮ ತಾಯಂದಿರಿದ್ದಾರೆ. ಈಗಿನ ತಾಯಂದಿರು ಮಕ್ಕಳನ್ನು ಬೆಳೆಸುವ ರೀತಿ ಅಂತದ್ದು, ಈಗಿನ ತಾಯಂದಿರು ಮಕ್ಕಳ ಕೈಗೆ ಮೊಬೈಲ್ ಅನ್ನ ಕೊಟ್ಟು ಹೇಳ್ತಾರೆ, ಮಗು ತುಂಬಾ ದುಡ್ಡು ಕೊಟ್ಟು ತಂದಿದ್ದೀನಪ್ಪ, ಹುಷಾರಾಗಿ ನೋಡ್ಕೊ ಅಂತ. ಆದ್ರೆ ತಾಯಿ ಜೀಜಾಬಾಯಿ ಮಗ ಶಿವಾಜಿಯ ಕೈಯಲ್ಲಿ ಈ ರೀತಿಯಾದ ಬೇಡದಿರುವ ವಸ್ತುಗಳನ್ನು ಕೊಡ್ಲಿಲ್ಲ. ತಾಯಿ ಜೀಜಾಬಾಯಿ ಮಗನ ಕೈಯಲ್ಲಿ ಕೊಟ್ಟಿದ್ದೇನೋ, ತಾಯಿ ಜೀಜಾಬಾಯಿ ಮಗನ ಕೈಯಲ್ಲಿ ಖಡ್ಗವನ್ನು ಕೊಟ್ಟು ಹೇಳಿದ್ರು, ಮಗು ಶೋಭಾ, ಇನ್ನು ಮುಂದೆ ನಿನ್ನ ಜೀವನ ಗುರಿ ಏನಾಗಿರ್ಬೇಕು ಅಂದ್ರೆ, ನಿನ್ನ ಜೀವನದ ಗುರಿ ಇನ್ನು ಮುಂದೆ ನೆನಪಿರ್ಲಿ, ನಿನ್ನ ಜೀವನದ ಗುರಿ ನಿನ್ನ ನರನಾಡಿಗಳನ್ನ ಭಕ್ತಿಯಂತೆ ಹೊಸದು ರಕ್ತದ ದೀಪವನ್ನ ಹಿಂದುವಿ ಸಾಮ್ರಾಜ್ಯಕ್ಕೆ ಹಚ್ಚಿಡೋದ ನಿನ್ನ ಜೀವನದ ಕನಸು ಅಂತ ತಾಯಿ ಜೀಜಾಬಾಯಿ ಹೇಳ್ಕೊಳ್ತಾರಲ್ಲ. ಅದೇ ಕಾರಣಕ್ಕೆ ಶಿವಾಜಿ ಮಹಾರಾಜರು ಕೂಡ ಅದೇ ಪರಿಯಲ್ಲಿ ಬೆಳೆದಿದ್ದು. ಶಿವಾಜಿ ಮಹಾರಾಜರಲ್ಲಿ ತಾಯಿ ಜೀಜಾಬಾಯಿ ಎಂತ ಹಿಂದುತ್ವವನ್ನು ತುಂಬಿಸಿಡ್ತಾ ಇದ್ರು ಅಂದ್ರೆ, ತಾಯಿ ಜೀಜಾಬಾಯಿ ಅವರಿಗೆ ಪ್ರತಿನಿತ್ಯ ಭಗವದ್ಗೀತೆ ಉಪದೇಶಗಳು, ರಾಮಾಯಣದ ಮಹಾಭಾರತದ ಕಥೆಗಳನ್ನ ಹೇಳ್ತಾ ಹಿಂದುತ್ವ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮೈಂಡ್ ಅಲ್ಲಿ ಯಾವ ರೀತಿ ತುಂಬಿ ಸಿಕ್ಕಿದ್ರು ಅಂದ್ರೆ, 8ನೇ ವಯಸ್ಸಿನ ಶಿವಾಜಿ ಅವರ ತಂದೆ ಮಗು ಶಿವಾಜಿನ ಬಿಜಾಪುರದ ಸುಲ್ತಾನನ ಬಳಿ ಕರ್ಕೊಂಡು ಹೋಗ್ತಾರೆ ಅಂತ. ಬಿಜಾಪುರದ ಸುಲ್ತಾನನ ಬಳಿ ಕರ್ಕೊಂಡು ಹೋದಾಗ ಆ ಸುಲ್ತಾನನ ಮುಂದೆ ಬಂದವರೆಲ್ಲ ತಲೆ ಬಾಗಿ 3 ಬಾರಿ ಸಲಾಮ್ ಹೊಡೆದು ಹೋಗ್ತಾ ಇದ್ರು ಅಂತ. ಶಿವಾಜಿಯ ತಂದೆ ಕೂಡ ಬಂದ್ರು, ಆ ಬಿಜಾಪುರದ ಸುಲ್ತಾನನ ಮುಂದೆ ತಲೆ ಬಾಗಿ 3 ಸತಿ ಸಲಾಮ್ ಹೊಡೆದ್ರು. ಪಕ್ಕದಲ್ಲಿ ಮಗ ನಿಂತಿದ್ದಾನೆ. ಶಿವಾಜಿ ಮಹಾರಾಜರಿಗೆ ತಂದೆ ಹೇಳ್ತಾ ಇದ್ದಾರೆ, ಮಗು ಬಿಜಾಪುರದ ಸುಲ್ತಾನ ಇದ್ದಾರೆ, ಅವ್ರ ಮುಂದೆ ಎಲ್ಲರೂ ತಲೆ ಬಾಗಿ 3 ಸತಿ ಸಲಾಮ್ ಹೊಡಿಬೇಕು, ನೀನು ಸಲಾಮ್ ಹೊಡಿಯಪ್ಪ ಅಂತ. 8ನೇ ವಯಸ್ಸಿನ ಹುಡುಗ ಶಿವಾಜಿ ಅಪ್ಪ ಅಲ್ಲಿದ್ದಂತ ಬಿಜಾಪುರದ ಸುಲ್ತಾನನ್ನ ದಿಟ್ಟಿಸಿ ನೋಡಿ ಅಪ್ಪನ ಕಡೆಗೆ ತಿರುಗಿ ಹೇಳ್ತಾನೆ, ಅಪ್ಪ ನಾನು ಯಾರ ಮುಂದೆನಾದ್ರೂ ತಲೆ ಬಾಗ್ತೀನಿ ಅಂದ್ರೆ ಅದು ನನ್ನ ಹಿಂದೂ ಸಾಮ್ರಾಟರ ಮುಂದೆ ಹೊರತು ಇಂಥ ಪರಕೀಯರ ಮುಂದೆ ನನ್ನ ತಲೆ ಬಾಗೋದಿಲ್ಲ ಅಂತ. ಆ ಬಿಜಾಪುರದ ಸುಲ್ತಾನನ ಕಣ್ಣಲ್ಲಿ ಕಣ್ಣಿಟ್ಟು ಆತನನ್ನ ದಿಟ್ಟಿಸಿ ನೋಡಿ ಎದೆ ಒಪ್ಪಿಸ್ಕೊಂಡು ಸಾಕ್ಷಾತ್ ಸಿಂಹದ ಮರಿ ಅಂತ ಅಲ್ಲಿಂದ ಹೊರಟು ಕೊಡ್ತಾರಲ್ಲ ಶಿವಾಜಿ ಮಹಾರಾಜ್. ಈ ಪರಿಯಲ್ಲಿ ತಾಯಿ ಜೀಜಾಬಾಯಿ ಶಿವಾಜಿ ಮಹಾರಾಜರ ತಲೆಯಲ್ಲಿ ಹಿಂದುತ್ವವನ್ನು ತುಂಬಿ ಸಿಕ್ಕಿದ್ರು. ತಾಯಿ ಜೀಜಾಬಾಯಿ ಎಂತ ಕಾನ್ಸೆಪ್ಟ್ ಅನ್ನ, ಎಂತ ಜೀವನದ ಗುರಿಯನ್ನ ಶಿವಾಜಿ ಮಹಾರಾಜ್ಗೆ ತೋರಿಸ್ಕೊಡ್ತಾ ಇದ್ರು ಅಂದ್ರೆ, ಈಗಿನ ತಾಯಂದಿರು ಮಕ್ಕಳಿಗೆ ಕನಸನ್ನ ಕಟ್ಕೊಡ್ತಾರೆ. ಎಂತ ಕನಸನ್ನ ಕಟ್ಕೊಡ್ತಾರೆ?
ಮಗು ನೀನ್ ದೊಡ್ಡವನಾಗ್ಬೇಕು, ದೊಡ್ಡವನಾಗಿ ಇಂಜಿನಿಯರಿಂಗ್ ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ, ಅಥವಾ ಸೈನ್ಸ್ ಅನ್ನ ಓದಿ ಮೆಡಿಕಲ್ಸ್ ಹೋಗ್ಯೋ, ಡಾಕ್ಟರ್ ಆಗಿಯೋ, ವಿದೇಶಕ್ಕೆ ಹೋಗಿ, ಭಾರತದಲ್ಲಿ ಇರ್ಬೇಡ, ವಿದೇಶಕ್ಕೆ ಹೋಗಿ ಅಲ್ಲಿ ಹಣ ಗಳಿಸಿ ನನಗೆ ಅಲ್ಲಿಂದ ಇಲ್ಲಿ ದುಡ್ಡು ಕಳ್ಸ್ಕೊಡಪ್ಪ, ನನ್ನನ್ನು ಚೆನ್ನಾಗಿ ನೋಡ್ಕೊಂತ ಈಗಿನ ತಾಯಿಂದರು ಹೇಳ್ತಾರೆ. ಆದ್ರೆ ತಾಯಿ ಜೀಜಾಬಾಯಿ ಮಗ ಶಿವಾಜಿಗೆ ಯಾವತ್ತೂ ಕೂಡ ಮಗು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ. ಬದಲಾಗಿ ತಾಯಿ ಜೀಜಾಬಾಯಿ ಮಗನಿಗೆ ಹೇಳಿದ್ರು, ಮಗು ಶೋಭಾ, ನೀನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನನ್ನ ಮಾತ್ರ ಅಲ್ಲ, ಹಿಂದುವಿ ಸ್ವರಾಜ್ಯ ಸಾಮ್ರಾಜ್ಯದಲ್ಲಿರುವಂತ ಪ್ರತಿಯೊಬ್ಬ ತಾಯಿಯನ್ನು ನಿನ್ನ ಸ್ವಂತ ತಾಯಿ ಅಂತ ಅತ್ಯಂತ ಜವಾಬ್ದಾರಿಯಿಂದ ಆಕೆಯನ್ನ ರಕ್ಷಿಸಬೇಕೆನ್ನುವಂತ ತಾಯಿ ಜೀಜಾಬಾಯಿ ಮಗನಿಗೆ ಇಂಥ ಕನಸನ್ನ ಕಟ್ಟಿಕೊಟ್ಟಿದ್ರು. ಅದಕ್ಕೆ ಶಿವಾಜಿ ಮಹಾರಾಜ್ 16ನೇ ವಯಸ್ಸಿನಲ್ಲೇ ಕೈಯಲ್ಲಿ ಖಡ್ಗವನ್ನ ಹಿಡಿದು ಹಿಂದುವಿ ಸ್ವರಾಜ್ಯ ಸ್ಥಾಪನೆಯ ಒಂದು ಸಮುದ್ರದಲ್ಲಿ ಧುಮುಕಿ ಹೋರಾಡ್ಲಿಕ್ಕೆ ಶುರು ಮಾಡುದು. ಮಾಳವಿ ಪೋರನ್ನ ಕಟ್ಕೊಂಡು ಸೇನೆಯನ್ನ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಯಾತಕ್ಕೋಸ್ಕರ? ಹಿಂದುವಿ ಸ್ವರಾಜ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ಲಿಕ್ಕೋಸ್ಕರ. ತಾಯಿ ಜೀಜಾಬಾಯಿ ಮಗನಿಗೆ ಹೇಳ್ತಾ ಇದಾರೆ, ಒಮ್ಮೆ ಮಗು ಶೋಭಾ ಚಿಕ್ಕ ಹುಡುಗ ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಬಳಿ ಬರ್ತಾರಂತೆ. ತಾಯಿ ಬಳಿ ಬಂದು ಕೇಳ್ತಾರೆ, ಅಲ್ಲಮ್ಮ ನನ್ನ ಸ್ನೇಹಿತರು ತಾಯಿ ಎಲ್ಲ ರೌಕೆ ಆಗ್ತಾರೆ, ನೀನ್ ಮಾತ್ರ ರೌಕೆ ಆಗ್ತದಲ್ಲಮ್ಮ, ನನಗೆ ಮುಜುಗರ ಆಗುತ್ತೆ ನನ್ನ ಸ್ನೇಹಿತರ ಮುಂದೆ ಹೇಳ್ಕೋಬೇಕಾರೆ ಅಂದಾಗ ತಾಯಿ ಜೀಜಾಬಾಯಿ ಹೇಳ್ತಾರಂತೆ, ಮಗು ಶೋಭಾ ನಾನು ಕೂಡ ರೌಕೆ ಆಗ್ತೀನಪ್ಪ, ಆದ್ರೆ ಯಾವಾಗ ಗೊತ್ತಾ? ಅಗೋ ನೋಡು ಅಂತ ಎದುರುಗಡೆ ಇದ್ದಂತ ತೋರಣಗಡದ ಕೋಟೆಯನ್ನ ತೋರಿಸ್ತಾ ಅಲ್ಲಿ ಹಾರಾಡ್ತಾ ಇರುವಂತ ಹಸಿರಿನ ಬಾವುಟವನ್ನ ತೋರಿಸ್ತಾ ತಾಯಿ ಜೀಜಾಬಾಯಿ ಹೇಳ್ತಾರೆ, ಮಗು ಶೋಭಾ ಆ ತೋರಣಗಳ ಕೋಟೆ ಮೇಲೆ ಹಸಿರಿನ ಬಾವುಟ ಆಡ್ತಾ ಇದೆ, ನೀನು ಆ ಹಸಿರಿನ ಬಾವುಟವನ್ನ ಕಿತ್ತು ಅಲ್ಲಿ ಬಗ್ಗು ಧ್ವಜವನ್ನ ನಡು, ಆ ಯಾವ ಹಸಿರಿನ ಧ್ವಜವನ್ನ ಕಿತ್ಕೊ ಬಂದಿರ್ತೀಯಲ್ಲ ಅದರಲ್ಲೇ ನನ್ನ ಮೊದಲನೇ ರೌಕೆಯನ್ನು ಉಳಿಸ್ಕೊಂತೀನಿ ಅಂತ ತಾಯಿ ಜೀಜಾಬಾಯಿ ಮಗನಿಗೆ ಈ ಪರ್ಯಾದ ಕೆಲಸಗಳನ್ನು ಕಟ್ಕೊಟ್ರು. ಶಿವಾಜಿ ಮಹಾರಾಜ್ ಕೂಡ ಅದೇ ದಾರಿಯಲ್ಲಿ ನಡೀತಾ ಹೋದ್ರು. 19ನೇ ವಯಸ್ಸಿಗೆ ಮಾಳವಿ ಪೋರನ್ನ ಇಟ್ಕೊಂಡು ಸೇನೆಯನ್ನ ಕಟ್ತಾರೆ. ಮಾಳವಿ ಪೋರರು ಅನ್ಗೈಡೆಡ್ ಮಿಸೈಲ್ಸ್ ಗಳಾಗಿದ್ರು. ಅತ್ಯಂತ ಸಾಮರ್ಥ್ಯ ಎಲ್ಲವೂ ಇತ್ತು ಅವರಲ್ಲಿ, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ ಆ ಸಾಮರ್ಥ್ಯದಲ್ಲಿ. ಆಗ ಶಿವಾಜಿ ಮಹಾರಾಜ್ ಆ ಮಿಸೈಲ್ಸ್ ಗಳಿಗೆ ಗೈಡೆನ್ಸ್ ಅನ್ನ ನೀಡ್ಲಿಕ್ಕೆ ಬಂದು ಆ ಮಿಸೈಲ್ಸ್ ಗಳನ್ನ ಗೈಡೆಡ್ ಮಿಸೈಲ್ಸ್ ಆಗಿ ಮಾಡ್ಕೊಂಡು ಅವರ ಜೊತೆಗೆ ಒಂದು ಸೇನೆಯನ್ನ ಕಟ್ಕೊಂಡು 19ನೇ ವರ್ಷಕ್ಕೆ, ಕೇವಲ 19ನೇ ವಯಸ್ಸಿಗೆ 300 ಜನ ಸೈನಿಕರನ್ನ ಮಾಳವಿ ಪೋರರನ್ನ ಕಟ್ಕೊಂಡು ಮೊದಲನೇ ತೋರಣಗಡವನ್ನ ಗೆದ್ದು ಹಿಂದುವಿ ಸ್ವರಾಜ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಆ ತೋರಣಗಡವನ್ನೇ ಮೊದಲನೇ ತೋರಣವಾಗಿ ಕಟ್ಟಿಕೊಟ್ರು ಶಿವಾಜಿ ಮಹಾರಾಜ್. ಶಿವಾಜಿ ಮಹಾರಾಜ್ ಯಾವ ಮಾಳವಿ ಪೋರರನ್ನ ಸೈನಿಕರಾಗಿ ಕಟ್ಕೊಂಡಿದ್ರಲ್ಲ ಅವ್ರಿಗೇನು ಗೊತ್ತೇ ಇರಲಿಲ್ಲ. ಬಹಳ ಜನ ಶಿವಾಜಿ ಮಹಾರಾಜರನ್ನ ಯಾವ್ದೋ ನೆಪೋಲಿಯನ್ಗೂ ಅಲೆಕ್ಸಾಂಡರ್ಗೂ ಕೊಲಂಬಸ್ಸಿಗೆ ಹೋಲಿಸಿ ನೋಡ್ತಾರೆ, ಶಿವಾಜಿ ಮಹಾರಾಜ್ ಈ ರೀತಿ ಇದ್ರು ಅಂತ. ಅದ್ ನೆನ್ಪಿರ್ಲಿ, ಶಿವಾಜಿ ಮಹಾರಾಜ್ ಯಾವತ್ತಿಗೂ ಕೂಡ ನೆಪೋಲಿಯನ್ ನ ರೀತಿನಲ್ಲಿ, ಅಲೆಕ್ಸಾಂಡರ್ ರೀತಿಯಲ್ಲಿ ಅಥವಾ ಕೊಲಂಬಸ್ ರೀತಿನಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಯಾರೇ ಒಬ್ಬ ಸಾಮ್ರಾಟ ತಾನು ಯುದ್ಧ ಮಾಡ್ತಾ ಅಂದ್ರೆ, ತಾನು ಯಾವ್ದಾದ್ರು ಕೋಟೆಯನ್ನ ಗೆದ್ದ ಅಂದ್ರೆ ಅದನ್ನ ಬಳಿ ಮೊದಲೇ ಒಂದು ಸೇನೆ ಇರ್ತಾ ಇತ್ತು, ಒಂದು ಅತ್ಯಂತ ಅಗಾಧವಾದ ಸೇನೆಯನ್ನ ಇಟ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಅಫ್ಕೋರ್ಸ್ ಆ ದೊಡ್ಡ ಸೇನೆ ಇರ್ಬೇಕಾದ್ರೆ ಖಂಡಿತವಾಗ್ಲೂ ಗೆಲ್ತಾ ಇದ್ರು. ಆದ್ರೆ ಶಿವಾಜಿ ಮಹಾರಾಜನ ಬಳಿ ಯಾವ ಸೇನೆ ಇರಲಿಲ್ಲ. ಏಕಾಏಕಿಯಾಗಿ ಹೋಗಿದ್ದು ಶಿವಾಜಿ ಮಹಾರಾಜ್ ಒಬ್ಬರೇ ಸೇನೆಯನ್ನ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಸೇನೆಯನ್ನ ಕಟ್ಟಿ ಆ 300 ಜನ ಸೈನಿಕರು ಎಂತ ಟ್ರೈನಿಂಗ್ ಅನ್ನ ಅವರಿಗೆ ನೀಡಿದ್ರು ಅಂದ್ರೆ, ಅಲ್ಲಿ ಆ ಸೇನೆಯಲ್ಲಿದ್ದಂತ ಶಿವಾಜಿ ಮಹಾರಾಜರ ಸೇನೆಯಲ್ಲಿದ್ದಂತ ಪ್ರತಿಯೊಬ್ಬ ಹುಡುಗ ಕೂಡ ಸಾವಿರಾರು ಸೈನಿಕರಿಗೆ ಸಮನಾಗಿ ನಿಲ್ಲಬಲ್ಲಂತ ಸಾಮರ್ಥ್ಯ ಪ್ರತಿಯೊಬ್ಬ ಸೈನಿಕನಲ್ಲಿತ್ತು. ಯಾಕಂದ್ರೆ ಶಿವಾಜಿ ಮಹಾರಾಜ್ ಆ ಹುಡುಗರನ್ನ ಆ ರೀತಿ ಟ್ರೈನ್ ಮಾಡಿ ನಿಲ್ಲಿಸ್ತಾ ಇದ್ರು. ಇನ್ನು ಶಿವಾಜಿ ಮಹಾರಾಜ್ ಯಾವುದೋ ಬೇರೆ ಸಾಮ್ರಾಟ ರೀತಿಯಲ್ಲಿ ಯಾರೇ ಹೋರಾಡಿದ್ರು ಕೂಡ ಆ ರಾಜ ಒಂದು ತನ್ನ ಸ್ವಾರ್ಥಕ್ಕೋಸ್ಕರ ಹೋರಾಡ್ತಾರೆ, ನಮ್ಗೆ ಆಸ್ತಿ ಬೇಕು, ಅಂತಸ್ತು ಬೇಕು, ಸಂಪತ್ತು ಬೇಕು, ಅಥವಾ ರಾಜ್ಯ ಬೇಕು, ಈ ರೀತಿ ಸ್ವಾರ್ಥಕ್ಕೋಸ್ಕರ ಹೋರಾಡ್ತಾರೆ. ಆದ್ರೆ ಶಿವಾಜಿ ಮಹಾರಾಜ್ ಯಾವತ್ತಿಗೂ ಕೂಡ ಸ್ವಾರ್ಥಕ್ಕೋಸ್ಕರ ಹೋರಾಡಿದ್ದಂಥವ್ರಲ್ಲ. ಶಿವಾಜಿ ಮಹಾರಾಜ್ ಎಂತ ಶ್ರೇಷ್ಠ ತ್ಯಾಗ ಜೀವಿಗಳಾಗಿದ್ರು ಅಂದ್ರೆ, ಅವರ ಗುರು ಸಮರ್ಥ ರಾಮದಾಸರ ಬಳಿ ಶಿವಾಜಿ ಮಹಾರಾಜ್ ಒಮ್ಮೊಮ್ಮೆ ಹೇಳ್ತಿದ್ರಂತೆ, ಗುರುಗಳ ಸಾಕು ಕೋಟೆಗಳನ್ನ ಗೆದ್ದಿದ್ದು, ಈ ಕೋಟೆಗಳನ್ನ ಬಿಟ್ಟು ನಾನು ಕೂಡ ನಂದೇ ರಾಜ್ಯದಲ್ಲಿ ನಿಮ್ ಜೊತೆ ಭಿಕ್ಷೆ ಬೇಡ್ಲಿಕ್ಕೆ ಬಂದ್ಬಿಡ್ತೀನಿ, ಕರ್ಕೊಂಡು ಹೋಗಿ ನನ್ನನ್ನ ಅಂತ. ಆದ್ರೆ ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜ್ ಪ್ರತಿ ಬಾರಿ ಹೀಗೆ ಹೇಳಿದಾಗೆಲ್ಲ ಅವ್ರನ್ನ ಮತ್ತೆ ಅದೇ ಕ್ಷತ್ರಿಯತೆ ದಾರಿ ಕರ್ಕೊಂಡು ಹೋಗ್ತಾ ಇದ್ರು. ಒಮ್ಮೆ ಶಿವಾಜಿ ಮಹಾರಾಜ್ ಅನಿಸ್ತದೆ, ಗುರುಗಳನ್ನ ನೋಡಿ ತುಂಬಾ ದಿನ ಆಯ್ತು, ಗುರುಗಳನ್ನ ನೋಡ್ಬೇಕು ಸಮರ್ಥ ರಾಮದಾಸರನ್ನ ಅಂತ. ಹಂಗ ಅನ್ಕೊತಾ ಇದ್ದಂತೆ ಹೊರಗಡೆಯಿಂದ ಸದ್ದು ಬಂತು, ಭವತಿ ಭಿಕ್ಷಾ ಅಂದೇಹಿ. ಶಿವಾಜಿ ಮಹಾರಾಜ್ ಗೊತ್ತಾಯ್ತು ಗುರುಗಳು ಬಂದಿದ್ದಾರೆ ಅಂತ. ತಕ್ಷಣ ಬಾಗಿಲ ಕಡೆಗೆ ಓಡೋದು. ಅಲ್ಲಿ ಸಮರ್ಥ ರಾಮದಾಸ್ ನಿಂತಿದ್ದಾರೆ. ಶಿವಾಜಿ ಮಹಾರಾಜ್ ಅಡ್ಡಾಡಿದ್ರು, ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಿಗೆ. ಇಡೀ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಹೊಂದಿರುವಂತ ಸಾಕ್ಷಾತ್ ಛತ್ರಪತಿ ಬಂದು ಗುರುಗಳ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಗುರುಗಳು ಕೇಳ್ತಾ ಇದ್ದಾರೆ, ಭಿಕ್ಷೆಯಲ್ಲಿ. ಶಿವಾಜಿ ಮಹಾರಾಜ್ ಓಡೋಗಿ ಒಂದು ತಾಳಗೆರೆಯನ್ನೆಲ್ಲ ತಗೊಂಡು ಒಂದು ಕಮಲವನ್ನು ತಗೊಂಡು ಬರ್ಲಿಕ್ಕೆ ಶುರು ಮಾಡಿದ್ರು. ಇಡೀ ಸಾಮ್ರಾಜ್ಯವನ್ನ ತಮ್ಮಲ್ಲಿದ್ದಂತ ಆಸ್ತಿ ಅಂತಸ್ತು ಎಲ್ಲವನ್ನ ಬರೆದು ತಗೊಂಡೋಗಿ ಸಮರ್ಥ ರಾಮದಾಸರ ಜೋಳಿಗಾಗ ಹಾಕಿದ್ರು. ಸಮರ್ಥ ರಾಮದಾಸರು ನೋಡ್ತಾರೆ, ಇಡೀ ಸಾಮ್ರಾಜ್ಯ ತಮ್ಮ ಜೋಳಿಗೆ ನಿಲ್ಲಿದೆ. ಈಗ
ಸಮರ್ಥ ರಾಮದಾಸರು ಬಿಡಪ್ಪ ಇಂಥ ಶಿಷ್ಯನನ್ನ ಪಡೆದಿದ್ದಕ್ಕಾದ್ರೆ ಸಾರ್ಥಕ ಆಯ್ತು, ಒಂದ್ ಇಡೀ ಸಾಮ್ರಾಜ್ಯ ನನಗೆ ಸಿಕ್ತು ಅಂತ ಹೋಗ್ಬೋದಿತ್ತು. ಆದ್ರೆ ಸಮರ್ಥ ರಾಮದಾಸರು ತಮ್ಮ ಜೋಳಿಗೆ ನಿಲ್ಲಿದ್ದಂತ ಆ ಇಡೀ ಸಾಮ್ರಾಜ್ಯ ಪತ್ರವನ್ನು ತೆಗೆದು ಶಿವಾಜಿ ಮಹಾರಾಜರ ಕೈಯಲ್ಲಿಟ್ಟು ಹೇಳ್ತಾರೆ, ಮಗು ಶೋಭಾ, ನೆನಪಿರ್ಲಿ, ಈ ರಾಜ್ಯ ನಿನ್ನದಲ್ಲ, ನಮ್ದು. ನನ್ನ ರಾಜ್ಯವನ್ನ ಚೆನ್ನಾಗಿ ನೋಡ್ಕೊ ಹೋಗು ಅಂತ ಆತನನ್ನ ಮತ್ತೆ ಕಳಿಸ್ತಾರಲ್ಲ. ಯೋಚಿಸಿ ಯಾವ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದು ಶಿವಾಜಿ ಮಹಾರಾಜ್ಗೆ ಸಮರ್ಥ ರಾಮದಾಸರು ಅಂತ. ಇದೇ ಕಾರಣಕ್ಕೆ ಅನೇಕ ಬಾರಿ ಯಾರೇ ಒಬ್ಬರು ಬಂದು ನೀನು ಒಬ್ಬ ಹಿಂದೂ ಪದಪಾದಶಾಹಿ ಅನ್ನಗೆ ಹೆಮ್ಮೆ ಆಗುತ್ತೆ, ಗರ್ವ ಆಗುತ್ತೆ. ಯಾಕಂದ್ರೆ ಶಿವಾಜಿ ಮಹಾರಾಜಂತ ಶ್ರೇಷ್ಠ ಸಾಮ್ರಾಟರು ಈ ಹಿಂದೂ ನೆಲದಲ್ಲಿ ಹುಟ್ಟಿದ್ರು ಅಂತ ಕಾರಣಕ್ಕೆ ನನ್ನ ನೆಚ್ಚಿನ ಬಂಧುಗಳೇ. ಅದ್ ನೆನ್ಪಿಟ್ಕೊಳ್ಳಿ, ಶಿವಾಜಿ ಮಹಾರಾಜ್ ಯಾರು ಒಂದು ಗುಂಪಿಗೆ ಸೇರಿದವರಲ್ಲ. ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ. ಅನೇಕ ಜನ ಅನ್ಕೊಂತಾರೆ ಶಿವಾಜಿ ಮಹಾರಾಜ್ ಕೇವಲ ಮರಾಠರಿಗೆ ಸೇರಿದಂತವ್ರು ನಮಗಲ್ಲ ಅಂತ. ನೆನ್ಪಿರ್ಲಿ, ಶಿವಾಜಿ ಮಹಾರಾಜ್ ಎಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದ್ರು ಅಂದ್ರೆ ಅವ್ರನ್ನ ಯಾವುದೋ ಒಂದು ಮತ ಪಂಥಕ್ಕೆ ಅಥವಾ ಒಂದು ಭಾಷೆಗೆ ಸೀಮಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶಿವಾಜಿ ಮಹಾರಾಜ್, ನೆನಪಿರ್ಲಿ, ಶಿವಾಜಿ ಮಹಾರಾಜ್ ಕಂಡಂತದ್ದು ಮರಾಠ ಸ್ವರಾಜ್ಯ ಸ್ಥಾಪನೆ ಕನಸಲ್ಲ, ಬದಲಾಗಿ ಹಿಂದೂ ಸ್ವರಾಜ್ಯ ಸ್ಥಾಪನೆ ಕನಸು. ಅದರಿಂದ ಶಿವಾಜಿ ಮಹಾರಾಜ್ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂಗೂ ಸಲ್ತಾರೆ, ಪ್ರತಿಯೊಬ್ಬ ಹಿಂದೂಗಳ ಹೃದಯ ಸಾಮ್ರಾಟನಾಗುತ್ತಾರೆ ಶಿವಾಜಿ ಮಹಾರಾಜ್ ಅಂತ ನೆನಪಿರಲಿ ನನ್ನ ನೆಚ್ಚಿನ ಬಂಧುಗಳೇ. ಶಿವಾಜಿ ಮಹಾರಾಜ್ ಎಂತ ಶ್ರೇಷ್ಠ ಕನಸನ್ನ ಕಂಡಿದ್ರು ಅಂದ್ರೆ, ಶಿವಾಜಿ ಮಹಾರಾಜ್ ಕಂಡಿದ್ರಲ್ಲ ಹಿಂದವಿ ಸ್ವರಾಜ್ಯ ಸ್ಥಾಪನೆ ಕನಸು, ಅವರು ಮಲಗಿದ್ದಾಗ ಕಂಡಂತ ಕನಸಲ್ಲ ಅದು. ಶಿವಾಜಿ ಮಹಾರಾಜ ಪ್ರತಿಯೊಂದು ಎದೆ ಬಡಿತವೂ, ಶಿವಾಜಿ ಮಹಾರಾಜ ಪ್ರತಿಯೊಂದು ನರನಾಡಿಯೂ, ಶಿವಾಜಿ ಮಹಾರಾಜರಲ್ಲಿ ಹರಿತಾದಂತ ಪ್ರತಿಯೊಂದು ರಕ್ತದ ಕಣಕಣವೂ, ಶಿವಾಜಿ ಮಹಾರಾಜ ಪ್ರತಿಯೊಂದು ರೋಮ ರೋಮಗಳು, ಅಷ್ಟೇ ಅಲ್ಲ ಶಿವಾಜಿ ಮಹಾರಾಜರು ಉಸಿರಾಡ್ತಾ ಇದ್ದಂತ ಪ್ರತಿಯೊಂದು ಉಸಿರು ಕೂಡ ಹಿಂದುವಿ ಸ್ವರಾಜ್ಯ ಸ್ಥಾಪನೆ ಕನಸನ್ನ ಕಂಡಿಡ್ತು. ಆ ಕನಸನ್ನ ಇವತ್ತು ನಮ್ಮ ಕೈಯಲ್ಲಿ ಬಿಟ್ಟು ಹೋಗಿದ್ದಾರೆ ಶಿವಾಜಿ ಮಹಾರಾಜ್. ಇಡೀ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಈ ಸಾಮ್ರಾಜ್ಯವನ್ನ ಎಷ್ಟು ಜೋಪಾನವಾಗಿ ನಾವು ನೀವುಗಳು ನೋಡಿಕೊಂಡು ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಯೋಚಿಸಬೇಕಾಗಿದೆ. ಶಿವಾಜಿ ಮಹಾರಾಜ್ ಈ ಕೋಟೆಗಳನ್ನ ಗೆಲ್ಲಿಕ್ ಹೋದಾಗ ಎಷ್ಟು ಆತ್ಮವಿಶ್ವಾಸ ಅವರಲ್ಲಿ ಇರ್ತಾ ಇತ್ತು ಅಂದ್ರೆ, ಶಿವಾಜಿ ಮಹಾರಾಜ್ ಒಮ್ಮೆ ಹೇಳ್ಕೊಂತಾರೆ, ನನ್ನಲ್ಲಿ ಎಷ್ಟು ಆತ್ಮವಿಶ್ವಾಸ ಕೋಟೆಗಳನ್ನ ಗೆಲ್ಲಿಕ್ ಹೋದಾಗ ಇರ್ತಾ ಇತ್ತು ಅಂದ್ರೆ, ಯಾವ್ದಾದ್ರು ಕೋಟೆಯನ್ನ ನೋಡಿದ್ರೆ ಅದ್ ನಂಗೆ ದೊಡ್ಡ ಕೋಟೆ ತರ ಕಾಣಿಸ್ತಾ ಇರ್ಲಿಲ್ಲ, ಒಂದು ಮಣ್ಣಿನ ಕಳದಂತೆ ಕಾಣಿಸ್ತಾ ಇತ್ತು. ಯಾಕಂದ್ರೆ ನನ್ನಲ್ಲಿದ್ದಂತ ಆತ್ಮವಿಶ್ವಾಸ ಅಷ್ಟು ಶ್ರೇಷ್ಠವಾಗಿತ್ತು ಅಂತ ಶಿವಾಜಿ ಮಹಾರಾಜ್ ಹೇಳ್ಕೊಂತಾರೆ. ಶಿವಾಜಿ ಮಹಾರಾಜ್ ಅಂತ ಶ್ರೇಷ್ಠ ಸಾಮ್ರಾಟರು ಯಾತಕ್ಕೋಸ್ಕರ ಈ ದೇಶದಲ್ಲಿ ಅಥವಾ ಈ ಧರ್ಮದಲ್ಲಿ ಹುಟ್ಟುವಂಥದ್ದು ಅನಿವಾರ್ಯವಾಗಿತ್ತು ಅಂದ್ರೆ, ಯಾವಾಗ ಇಡೀ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರು ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ರು, ಆ ಸಮಯದಲ್ಲಿ ಅಷ್ಟು ದಾಳಿಗಳನ್ನ ಶಿವಾಜಿ ಮಹಾರಾಜ್ ತಡೆದು ನಿಲ್ಲಿಸಿದ್ರು. ಅದೇ ಕಾರಣಕ್ಕೆ ಅಕಸ್ಮಾತ್ ಶಿವಾಜಿ ಮಹಾರಾಜ್ ಇರ್ಲಿಲ್ಲ ಅಂದಿದ್ರೆ, ಶಿವಾಜಿ ಮಹಾರಾಜ್ ಕ್ಷತ್ರಿಯರು ಈ ದೇಶದಲ್ಲಿ ಹುಟ್ಟಿರ್ಲಿಲ್ಲ ಅಂದಿದ್ರೆ, ಈ ಧರ್ಮದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಅಂತ ಯಾವ ತರ ಯೋಚನೆ ಮಾಡಿ. ಶಿವಾಜಿ ಮಹಾರಾಜ್ ಅಕಸ್ಮಾತ್ ಈ ದೇಶದಲ್ಲಿ ಹುಟ್ಟಿರ್ಲಿಲ್ಲ ಅಂದಿದ್ರೆ, ಇವತ್ತು ಉತ್ತರದಲ್ಲಿ ಆದಿಲ್ ಶಾಹಿ, ದಕ್ಷಿಣದಲ್ಲಿ ಮೊಘಲ್ ಶಾಹಿ, ಅದ್ರಾಚೆ ಈಚೆ ಇಮಾಮ್ ಶಾಹಿ, ಬೆರದಿ ಕುತುಬ್ ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡಲ್ಲಿ ಡಚ್ಚರು, ಸೂರತ್ ನಲ್ಲಿ ಬ್ರಿಟಿಷರು, ಪಕ್ಕದಲ್ಲಿ ಫ್ರೆಂಚರು ಇದ್ದು ಆಧುನಿಕ ಯುರೋಪ್ನ ತೋಪುಗಳು ಭಾರತವನ್ನ ನಾಶಿಸಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ, ಈ ಭಾರತದ ಪುನರ್ ಪ್ರತಿಷ್ಠಾಪನೆಗೋಸ್ಕರ, ಈ ಹಿಂದೂ ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ಎದ್ದು ಬಂದಂತವ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ನೆನಪಿರ್ಲಿ ನನ್ನ ನೆಚ್ಚಿನ ಬಂಧುಗಳೇ. ಅಕಸ್ಮಾತ್ ಶಿವಾಜಿ ಮಹಾರಾಜ್ ಹುಟ್ಟಿರ್ಲಿಲ್ಲ ಅಂದಿದ್ರೆ ಏನಾಗ್ತೈತೆ ಅಂತ ಭೂಷಣ್ ಎಂಬ ಕವಿ ಅದ್ಭುತವಾಗಿ ವರ್ಣಿಸ್ತಾರೆ. ಅವರು ಹೇಳ್ತಾರೆ, ಕಾಶಿ ಜಿ ಕಿ ಕಳಾ ಜಾತಿ ಮಗರ ಮಸ್ಜಿದ್ ಹೋತಿ, ಯದಿ ಶಿವಾಜಿ ನ ಹೋತಾ ತೋ ಶುನ್ನತ್ ಹೋತಿ ಸಬ್ಕೆ ಅಂತ. ಅದೇ ಕಾರಣಕ್ಕೆ ಶಿವಾಜಿ ಮಹಾರಾಜ್ ಈ ಧರ್ಮದಲ್ಲಿ ಹುಟ್ಟಿದ್ದು ಅನಿವಾರ್ಯವಾಗಿತ್ತು ನನ್ನ ನೆಚ್ಚಿನ ಬಂಧುಗಳೇ. ಶಿವಾಜಿ ಮಹಾರಾಜರು ಅಕಸ್ಮಾತ್ ಈ ಧರ್ಮದಲ್ಲಿ ಹುಟ್ಟಿದ್ರೆ ಅಂದ್ರೆ ಇವತ್ತಿಗೂ ಬಹಳ ಜನ ಕೇಳ್ತಾರೆ, ಶಿವಾಜಿ ಮಹಾರಾಜರಿಗೆ ತಾಯಿ ಜೀಜಾಬಾಯಿ ಗೀತೆ ಉಪದೇಶ ಮಾಡ್ತಾ ಇದ್ರು ಅಂತೀರಾ, ಶಿವಾಜಿ ಮಹಾರಾಜ್ ಭಗವದ್ಗೀತೆಯನ್ನು ಅದ್ಭುತವಾಗಿ ಅಧ್ಯಯನಿಸಿದ್ರು ಅಂತೀರಾ, ಮತ್ತೆ ಶಿವಾಜಿ ಮಹಾರಾಜ್ ಅಹಿಂಸೆಯನ್ನ ಸ್ಥಾಪನೆ ಮಾಡಬಹುದು, ಹಿಂಸೆಯ ಮಾರ್ಗವನ್ನು ನೀಡಿದ್ರಲ್ಲ ಯಾತಕ್ಕೋಸ್ಕರ ಅಂತ. ಯಾತಕ್ಕೋಸ್ಕರ ಅಂದ್ರೆ ಯಾರ್ಯಾರು ಈ ಪ್ರಶ್ನೆನ ಕೇಳ್ತಾರಲ್ಲ ಅವ್ರಿಗೆಲ್ಲ ಉತ್ತರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾತಕ್ಕೋಸ್ಕರ ಶಿವಾಜಿ ಮಹಾರಾಜ್ ಅಹಿಂಸೆಯ ಮಾರ್ಗವನ್ನ ಹಿಡಿದ್ರು ಅಂದ್ರೆ, ಶಿವಾಜಿ ಮಹಾರಾಜ್ ಭಗವದ್ಗೀತೆಯನ್ನು ಓದಿಕೊಂಡಿದ್ರು. ಅದೇ ಭಗವದ್ಗೀತೆ 2ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸ್ತಾರೆ, ಕ್ಲೈ ಬ್ರಹ್ಮ ಸ್ವಪ್ರಾರ್ಥನೈತತಿ ಪದ್ಯತೆ ಶುದ್ಧರ್ಮದೇ ದೌರ್ವ್ಯಂ ತೆಕ್ತಾದಿಷ್ಟ ಪರಂತಪ ಅಂತ. ಅದೇ ಕಾರಣಕ್ಕೆ ಇವತ್ತಿಗೂ ಕೂಡ ನಮ್ಮ ದೇಶ ಹೇಳಿದ್ದು ಅಹಿಂಸಾ ಪರಮಧರ್ಮ ಅಂತ. ಅನೇಕ ಶಾಲೆ ಗೋಡೆ ಮೇಲೆಲ್ಲ ನೋಡ್ತಾ ಇರ್ತೀವಲ್ಲ ನಾವು ಅಹಿಂಸಾ ಪರಮಧರ್ಮ ಅಂತ. ಮುಂದಿನ ಸಲ ಗಮನಿಸಲಿಲ್ಲ, ಮೊದಲನೇ ಸಾಲ ಹಿಂಸೆ ಪರಮ ಧರ್ಮ ನಿಜ, ಆದ್ರೆ ಮುಂದಿನ ಸಾಲು ಧರ್ಮ ಹಿಂಸೆ ತೈವಚ, ಹಿಂಸೆ ಮಾಡುದು ತಪ್ಪೇ, ಆದ್ರೆ ನಿನ್ನ ಧರ್ಮದ ವಿಚಾರ ಬಂದಾಗ ಹಿಂಸೆ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಸಾಕ್ಷಾತ್ ಶಿಕ್ಷಣ ಪರಮಾತ್ಮ ನಮಗೆ ಬೋಧಿಸಿದ್ದಾರೆ. ಅದಕ್ಕೆ ಅದೇ ಉಪದೇಶದ ಮಾರ್ಗದಲ್ಲಿ ಶಿವಾಜಿ ಮಹಾರಾಜ್ ನಡೆದಿತ್ತು. ಅದೇ ಕಾರಣಕ್ಕೋಸ್ಕರ ಶಿಕ್ಷಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಹೇಳಿದ್ದು, ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಪ್ಮಾನಂ ಸುಜಮ್ಯ ಪವಿತ್ರಾಣಯ ಸಾಧು
ಯಾವಾಗೆಲ್ಲ ನನ್ನ ಧರ್ಮ, ನನ್ನ ಹಿಂದೂ ಧರ್ಮ ನಾಶದ ಅಂಚಿಗೆ ಬಂದು ನಿಲ್ಲುತ್ತೋ ಆಗೆಲ್ಲ ಶಿಷ್ಟರನ್ನ ರಕ್ಷಿಸ್ತಾ ದುಷ್ಟರನ್ನ ನಾಶಿಸ್ತಾ ಈ ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ಕೈಯಲ್ಲಿ ಖಡ್ಗವನ್ನು ಹಿಡಿದು ಅವತಾರಗಳನ್ನ ಎತ್ತಿ ಬರ್ತೀನಿ ನಾನು ಅಂತ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ರಿಂದಲೇ ಆ ಅವತಾರಗಳ ಪ್ರತಿರೂಪವಾಗಿ ಕೈಯಲ್ಲಿ ಖಡ್ಗವನ್ನ ಹಿಡಿದು ಅವತಾರವನ್ನ ಎತ್ತಿ ಬಂದಂತವರು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ನೆನಪಿರ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ಅನೇಕ ಪೇಂಟಿಂಗ್ಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಶಿವಾಜಿ ಮಹಾರಾಜ್ ಗೋವನ್ನ ಕಡಿತಾ ಇರುವಂತ ವ್ಯಕ್ತಿಯ ಕೈ ಕತ್ತರಿಸ್ತಾ ಇರ್ತಾರೆ. ಯಾತಕ್ಕೋಸ್ಕರ ಗೊತ್ತಾ? ಯಾತಕ್ಕೋಸ್ಕರ ಅಂದ್ರೆ ಶಿವಾಜಿ ಮಹಾರಾಜರಿಗೆ ತಾಯಿ ಜೀಜಾಬಾಯಿ ಇಂಥ ಶ್ರೇಷ್ಠ ಸಂಸ್ಕಾರವನ್ನ ನೀಡಿದ್ರು. ತಾಯಿ ಜೀಜಾಬಾಯಿ ಮಗನಿಗೆ ಹೇಳ್ತಾ ಇದ್ರಂತೆ, ಮಗು ಶೋಭಾ, ನಾವು ಗೋಮಾತೆಯನ್ನ ತಾಯಿ ಸ್ಥಾನದಲ್ಲಿಟ್ಟು ನೋಡ್ತೀವಪ್ಪ, ನಾವು ಗೋಮಾತೆಯನ್ನ ಆರಾಧಿಸ್ತೀವಿ, ಪೂಜಿಸ್ತೀವಿ, ಗೋಮಾತೆಯನ್ನ ಇವತ್ತಿಗೂ ಕೂಡ ಅಷ್ಟು ಶ್ರೇಷ್ಠ ಸ್ಥಾನದಲ್ಲಿ ಇಟ್ಟು ನೋಡ್ತೀವಿ. ಯಾತಕ್ಕೋಸ್ಕರ ಗೊತ್ತೇ? ಯಾತಕ್ಕೋಸ್ಕರ ಅಂದ್ರೆ ನಮ್ಮ ಪೂರ್ವಜರು ಹೇಳ್ತಾರೆ, ಭುಕ್ತವಾದ್ರು ನಾಳಿ ಶುಷ್ಕಾಣಿ ಪೀತವಾತೆಯಂ ಜಲಾಶಯ ದುಗ್ಧಂ ದದತಿ ಲೋಕವ್ಯ ಗಾವಲೋಕಸ್ಯ ಮಾತರ ಅಂತ. ಅದರರ್ಥ ತಾಯಿ ಗೋಮಾತೆ ನೀನು ಒಣಗಿರೋ ಹುಲ್ಲನ್ನ ತಿಂದ್ರು, ನಿಂತ ನೀರನ್ನ ಕುಡಿದ್ರು ಸಹ ಜಗತ್ತಿಗೆ ಅಮೃತ ಸಮಾನದ ಹಾಲನ್ನು ಕೊಡ್ತಿಲ್ಲ. ಅದಕ್ಕೆ ನೀನ್ ಕೇವಲ ಭಾರತಕ್ಕಲ್ಲ ಜಗತ್ತಿಗೆ ತಾಯಿ ನೀನು ಅಂತ ನಾವು ಗೋಮಾತೆ ಅಷ್ಟು ಶ್ರೇಷ್ಠ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿಟ್ಟು ನೋಡೋದು. ನಮ್ಮ ಸಾಮಾನ್ಯ ನಮ್ಮ ಆಡು ಭಾಷೆನಲ್ಲಿ ಹೇಳೋದಾದ್ರೆ ನಮ್ಮ ತಾಯಿ, ನಮ್ಮ ಜನನಿ ನಮ್ಗೆ ಜನ್ಮ ನೀಡಿದವಳು 2 ವರ್ಷಗಳ ಕಾಲ 3 ವರ್ಷಗಳ ಕಾಲ ಹಾಲು ಕುಡಿಸ್ತಾರೆ, ಆನಂತರ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಆ ಗೋಮಾತೆ ನಾವು ಬದುಕಿರೋ ತನಕ ಹಾಲನ್ನು ಉಣಿಸ್ತಾಳಲ್ಲ, ಅದಕ್ಕೆ ಆ ಗೋಮಾತೆನ ಅಷ್ಟು ಶ್ರೇಷ್ಠ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿಟ್ಟು ನೋಡೋದು. ಅಟ್ಟಲ್ಲ, ಗೋಮಾತೆ ನಾವು ಪೂಜಿಸ್ತೀವಿ, ಆರಾಧಿಸ್ತೀವಿ. ಗೋಮಾತೆಯಲ್ಲಿ 303 ಕೋಟಿ ದೇವರುಗಳನ್ನ ಕಾಣ್ತೀವಿ. ಯಾತಕ್ಕೋಸ್ಕರ ಅಂದ್ರೆ ನಮ್ಮ ಪೂರ್ವಜರು ವೇದಗಳಲ್ಲಿ ಗೋಮಾತೆಯ ವಿಶ್ವರೂಪವನ್ನ ಎಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ ಅಂದ್ರೆ ನಮ್ಮ ಪೂರ್ವಜರು ಹೇಳ್ತಾರೆ, ಗೋಮಾತೆ 2 ಕಣ್ಣುಗಳು ಸೂರ್ಯ ಚಂದ್ರರು, 2 ಕೋಡುಗಳು ಪರ್ವತಗಳು, ಕಿವಿ ವಾಯು, ಗಂಟಲು ರುದ್ರ, ಹೆಗಲು ಬ್ರಹ್ಮ, ಹೃದಯದಲ್ಲಿ ವಿಷ್ಣು, 4 ಕಾಲುಗಳು 4 ವೇದಗಳು, 4 ಕಾಲುಗಳಲ್ಲಿರುವ 8 ಗೊರಸುಗಳು, ಅಷ್ಟ ದಿಕ್ಪತಿಗಳು, 4 ಸ್ತರಗಳು, ಚತುಸಾಗರಗಳು, ಬೆನ್ನಿನಲ್ಲಿ ಭೂ ಭುವಾಸ ಮುಂತಾದ ಸಪ್ತಲೋಕಗಳು, ಹೊಟ್ಟೆಯಮ, ಹಣೆಯಕ್ಷರು, ನಾಲಿಗೆ ತುದಿ ಸರಸ್ವತಿ, ಬಾಲದ ತುದಿ ಸರ್ಪ ಸಂತತಿಗಳು, ಮುಖ ಅಗ್ನಿ, ಎಲುಬುಗಳು ಯಜ್ಞದ ಸಂಕೇತ, ಮುಂಭಾಗ ಪಿತೃಗಣ, ಗೋಮೆ ವಸುಗಣ, ಮೂತ್ರ ಸಾಧ್ಯ, ನಾಭಿ ಅಮೃತ, ಗೋಮಾತೆ ರೋಮ ರೋಮದ ತುದಿ, ಕೋಟಿ ಕೋಟಿ ದೇವತೆಗಳ ವಾಸಸ್ಥಳ. ಇನ್ನು ಗೋಮಾತೆ ಕೆಚ್ಚಲಿನಲ್ಲೂ ಅಮೃತವನ್ನ ಕಂಡ ಧರ್ಮ ಜಗತ್ತಿನಲ್ಲಿ ಯಾವ್ದಾರಿದ್ರೆ ಅದು ನನ್ನ ಶ್ರೇಷ್ಠ ಹಿಂದೂ ಧರ್ಮ. ಅಕಸ್ಮಾತ್ ಶಿವಾಜಿ ಮಹಾರಾಜ್ ಹುಟ್ಟಿರ್ಲಿಲ್ಲ ಅಂದ್ರೆ ನೆನಪಿರ್ಲಿ, ಯಾತಕ್ಕೋಸ್ಕರ ಶಿವಾಜಿ ಮಹಾರಾಜ್ ಈ ರಾಷ್ಟ್ರವನ್ನ ಉಳಿಸ್ಕೊಳ್ಳಿಕ್ಕೆ, ಈ ಧರ್ಮವನ್ನ ಉಳಿಸ್ಕೊಳ್ಳಿಕ್ಕೆ ಅತ್ಯಂತ ಹೆಚ್ಚು ಕಷ್ಟಪಟ್ಟರು ಅಂದ್ರೆ ನೆನಪಿರ್ಲಿ, ಇವತ್ತಿಗೂ ಕೂಡ ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರಿಗೆ 150 ದೇಶಗಳಿದೆ. 80 ಕೋಟಿ ಇರುವಂತ ಸುನ್ನಿಗಳಿಗೆ 50 ದೇಶಗಳಿದೆ, ಶಿಯಾಗಳಿಗೆ 8 ದೇಶಗಳಿದೆ, ಬುದ್ಧರಿಗೆ 10 ದೇಶಗಳಿದೆ. ಅಷ್ಟೇ ಯಾಕೆ, ಯಹೂದಿಗಳಿಗೂ ಒಂದು ರಾಷ್ಟ್ರ ಇದೆ. ಆದ್ರೆ ಜಗತ್ತಿನಲ್ಲಿರುವಂತ 100 ಕೋಟಿ ಹಿಂದೂಗಳಿಗೆ ಇರೋದು ಒಂದೇ ಒಂದು ರಾಷ್ಟ್ರ, ಅದು ನನ್ನ ಹಿಂದೂ ರಾಷ್ಟ್ರ ಮಾತ್ರ. ಮಿತ್ರೆ, ಹಿಂದೂಗಳಿಗೆ ಹಿಂದೂ ರಾಷ್ಟ್ರ ಬಿಟ್ರೆ ಬೇರೆ ಜಾಗ ಇಲ್ಲ. ಅಷ್ಟೇ ಅಲ್ಲ, ಇಂಥ ಶ್ರೇಷ್ಠ ರಾಷ್ಟ್ರ ನಿಮ್ಗೆ ಜಗತ್ತಿನ ಯಾವ ಮೂಲೆಯಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಯಾಕಂದ್ರೆ ಈ ಭಾರತವನ್ನ ಶಿವಾಜಿ ಮಹಾರಾಜ್ ಹೇಳ್ತಾರೆ ಗಾಡ್ ಸೆಂಟರ್ಡ್ ಪ್ಲೇಸ್ ಭಾರತ ಅಂತ. ಕೇವಲ ಗಾಡ್ ಸೆಂಟರ್ಡ್ ಅಲ್ಲ, ಶಿವಾಜಿ ಮಹಾರಾಜ್ ಹೇಳ್ತಾರೆ ಕೇವಲ ಭಾರತ ಭಗವಂತ ಕೇಂದ್ರಿತ ಅಲ್ಲ, ಸಾಕ್ಷಾತ್ ಭಗವಂತನೇ, ಸಾಕ್ಷಾತ್ ಶ್ರೀ ವಿಷ್ಣುವನೇ ತನ್ನ ದಶಾವತಾರಗಳನ್ನೆತ್ತಂತ ಧೀಮಂತ ಭಾರತವಾಗಿರೋದ್ರಿಂದ ಇಂಥ ಶ್ರೇಷ್ಠ ಮಣ್ಣು ಜಗತ್ತಿನಲ್ಲಿ ಹುಡುಕಿದ್ರೆ ನಿಮ್ಗೆ ಸಿಗೋದಿಲ್ಲ ಅಂತ ಶಿವಾಜಿ ಮಹಾರಾಜ್ ಹೇಳ್ತಾರೆ. ಅದಕ್ಕೆ ಶಿವಾಜಿ ಮಹಾರಾಜ್ ಹೇಳಿದ್ದು, ಗಲ್ಲಿಗೊಂದು ದೇವಸ್ಥಾನ, ಊರಿಗೊಂದು ದೇವಸ್ಥಾನ, ರಾಜ್ಯಕ್ಕೊಂದು ದೇವಸ್ಥಾನ, ದೇಶಕ್ಕೊಂದು ದೇವಸ್ಥಾನ ಇದ್ರೆ ಜಗತ್ತಿಗೆ ಒಂದು ದೇವಸ್ಥಾನ ಇದೆ, ಅದು ನನ್ನ ಶ್ರೇಷ್ಠ ಹಿಂದೂ ರಾಷ್ಟ್ರ ಅಂತ ಶಿವಾಜಿ ಮಹಾರಾಜ್ ಜಗತ್ತಿಗೆ ಸಾರಿ ಸಾರಿ ಹೇಳಿದ್ದು. ಶಿವಾಜಿ ಮಹಾರಾಜರಿಗೆ ತಾಯಿ ಜೀಜಾಬಾಯಿ ಕನಸನ್ನ ಕಟ್ಟಿ ಕೊಡ್ತಾ ಇದ್ರಂತೆ, ಮಗು ಶೋಭಾ, ನೀನು ಭಾರತ ಮಾತೆಯನ್ನ ಅಲಂಕರಿಸಬೇಕು ಅಂತ. ಯಾವ ರೀತಿ ನಿನ್ನ ಕೋಟೆಗಳಿಂದ ಆ ಭಾರತಾಂಬೆನ ಶೃಂಗರಿಸಬೇಕು ಅಂತ. ಹೇಗೆ ಅಂದ್ರೆ ತಾಯಿ ಜೀಜಾಬಾಯಿ ಹೇಳ್ತಾರೆ, ಮಗು ಶೋಭಾ, ನೀನು ಜಮ್ಮು ಮತ್ತು ಕಾಶ್ಮೀರವನ್ನ ಭಾರತ ಮಾತೆ ಕಿರೀಟವನ್ನಾಗಿಸು, ಕೆಳಗೆ ಬಂದ್ರೆ ಹರಿಯಾಣವನ್ನ ಆಕೆ ಸಿಂಧೂರವನ್ನಾಗಿಸು, ಇನ್ನ ಕೆಳಗೆ ಬಂದ್ರೆ ಮಹಾರಾಷ್ಟ್ರವನ್ನ ಆಕೆ ಡಾಬ್ ಆಗಿಸು, ಇನ್ನ ಕೆಳಗೆ ಬಂದ್ರೆ ಕರ್ನಾಟಕ ಮತ್ತು ತಮಿಳುನಾಡಿನಿಂದ ಆಕೆಯನ್ನ ಸಿಂಗರಿಸು, ಇನ್ನ ಕೆಳಗೆ ಬಂದ್ರೆ ಕನ್ಯಾಕುಮಾರಿಯನ್ನ ಆಕೆಗೆ ಕಾಲು ಗೆಜ್ಜೆ ಆಗಿ ನೀಡು, ಇನ್ನ ಕೆಳಗೆ ಬಂದ್ರೆ ಕನ್ಯಾಕುಮಾರಿಯ ಕೆಳಗಿರುವಂತಹ 3 ಸಮುದ್ರಗಳು, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, 3 ಸಮುದ್ರಗಳಿಂದ ತಾಯಿ ಭಾರತಾಂಬೆ ಪಾದಾಭಿಷೇಕ ಮಾಡುವಂತ ಇಷ್ಟು ಶ್ರೇಷ್ಠ ಕನಸನ್ನ ಜೀಜಾಬಾಯಿ ಶಿವಾಜಿ ಮಹಾರಾಜರಿಗೆ ಕಟ್ಟಿಕೊಡ್ತಾರೆ. ಶಿವಾಜಿ ಮಹಾರಾಜ್ ಅದೇ ರೀತಿಯಲ್ಲಿ ಈ ಹಿಂದುವಿ ಸ್ವರಾಜ್ಯ ಸ್ಥಾಪನೆಗೋಸ್ಕರ ಎಷ್ಟು ಅದ್ಭುತವಾಗಿ ಹೋರಾಡಿದ್ರು ಅಂದ್ರೆ, ಶಿವಾಜಿ ಮಹಾರಾಜರಿಂದ ಹರಿದಂತ ಪ್ರತಿಯೊಂದು ರಕ್ತದ ಕಣವೂ ಕೂಡ ಇವತ್ತು ಹಿಂದುವಿ ರಾಷ್ಟ್ರದಲ್ಲಿ ಕಟ್ಟುವಂತ ಪ್ರತಿಯೊಂದು ಭಗವದ್ ಧ್ವಜಕ್ಕೆ ರಕ್ತದ ಸ್ವಾಭಿಮಾನದ ತಿಲಕವಾಗೋಯ್ತು. ಯಾಕಂದ್ರೆ ಶಿವಾಜಿ ಮಹಾರಾಜರಲ್ಲಿ ಇದ್ದಂತ ದೇಶ ಪ್ರೇಮ,
ಶುರುವಾಗಿತ್ತು. ಶಿವಾಜಿ ಮಹಾರಾಜ್ ಈ ಧರ್ಮವನ್ನ ಹಾಗೂ ದೇಶವನ್ನ ಎಷ್ಟು ಅದ್ಭುತವಾಗಿ ಸಮನಾಗಿ ಜಗತ್ತಿಗೆ ತೋರಿಸ್ಕೊಟ್ರು ಅಂದ್ರೆ, ಶಿವಾಜಿ ಮಹಾರಾಜ್ ಹೇಳ್ತಾರೆ, ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಸರದಿ, ಮೇಲೆ ಕಿರೀಟ ಪ್ರಾಯಮವಂತ, ಕೆಳಗೆ ನೀಲು ಸಿಂಧು ಜಲಸ್ಪರ್ಶ, ತನ್ಮಧ್ಯೆ ಭಾರತ ವರ್ಷ. ಇಂಥ ಶ್ರೇಷ್ಠ ಭಾರತವನ್ನ ಜಗತ್ತಿನ ಉನ್ನತಿ ಉತ್ತುಂಗಕ್ಕೆ ಕೊಂಡೊಯ್ದದ್ದು ನನ್ನ ಸನಾತನ ಶ್ರೇಷ್ಠ ಹಿಂದೂ ಧರ್ಮ ಅಂತ ಜಗತ್ತಿಗೆ ಶಿವಾಜಿ ಮಹಾರಾಜ್ ತೋರಿಸಿಕೊಟ್ರು. ಶಿವಾಜಿ ಮಹಾರಾಜ್ ಯಾತಕ್ಕೋಸ್ಕರ ಇವತ್ತಿ ಕೂಡ ನೆನಪಿಸ್ಕೊಂತೀವಿ ಅಂದ್ರೆ, ಶಿವಾಜಿ ಮಹಾರಾಜರಲ್ಲಿದ್ದಂತ ಆ ಸಾಮರ್ಥ್ಯ ಎಂತದ್ದಿತ್ತು ಅಂದ್ರೆ, ಶಿವಾಜಿ ಮಹಾರಾಜ್ ತಾವೇ ಹಿಂದೂವಾಗಿದ್ರು. ಶಿವಾಜಿ ಮಹಾರಾಜ್ ಹಿಂದುತ್ವ ಧರ್ಮದಲ್ಲಿ ಇದ್ದಿಲ್ಲ, ಹಿಂದೂ ಧರ್ಮ ಶಿವಾಜಿ ಮಹಾರಾಜಲ್ಲಿತ್ತು. ಶಿವಾಜಿ ಮಹಾರಾಜ್ ನಡೆದ್ರೆ ಇಡೀ ಹಿಂದೂ ಸಾಮ್ರಾಜ್ಯವೇ ನಡೆದಂತಿರ್ತಾ ಇತ್ತು. ಶಿವಾಜಿ ಮಹಾರಾಜ್ ಉಸಿರಾಡಿದ್ರೆ ಸಾಕು, ಇಡೀ ಹಿಂದುವೇ ಸಾಮ್ರಾಜ್ಯ ಒಮ್ಮೆ ಗರ್ಜಿಸ್ತಿರ್ಬೇಕು. ಶಿವಾಜಿ ಮಹಾರಾಜ್ ಒಮ್ಮೆ ಕೈಯಲ್ಲಿ ಖಡ್ಗ ಹಿಡಿದು ನಿಂತರು ಅಂದ್ರೆ ಜಗತ್ತಿಗೆ ಗೊತ್ತಾಗ್ತಾ ಇತ್ತು, ಇನ್ನು ಹಿಂದುವಿ ಸ್ವರಾಜ್ಯ ಸಾಮ್ರಾಜ್ಯಕ್ಕೆ ಹೊಸ ಕೋಟೆ ಬಂತು, ತಾಯಿ ಜೀಜಾಬಾಯಿಗೆ ಹೊಸ ರೌಕೆ ಬರುವಂತ ಸಮಯ ಆಯ್ತು ಅಂತ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇತ್ತಂತ. ಯಾಕಂದ್ರೆ ಶಿವಾಜಿ ಮಹಾರಾಜಲ್ಲಿದ್ದಂತ ಸಾಮರ್ಥ್ಯ ಅಂತದಿತ್ತು ನನ್ನ ನೆಚ್ಚಿನ ಬಂಧುಗಳೇ. ಅದೇ ಕಾರಣಕ್ಕೆ ಇವತ್ತಿಗೂ ಕೂಡ ಶಿವಾಜಿ ಮಹಾರಾಜ್ ಹುಟ್ಟಿದಂತ ಶಿವನೇರಿಯಲ್ಲಿ ಇವತ್ತಿಗೂ ಕೂಡ ಅದರ ಪ್ರತಿಯೊಂದು ಗುಡ್ಡದ ಪ್ರತಿಯೊಂದು ಕಲ್ಲು ಬಂಡೆಗಳಿಗೂ ಕೂಡ ನೀವು ಕಿವಿಗೊಟ್ಟು ಕೇಳಿದ್ರೆ ಅಲ್ಲಿಂದ ಬರೋದು ಒಂದೇ ಒಂದು ಘೋಷವಾಕ್ಯ, ಅದು ಹರ ಹರ ಮಹಾದೇವಿ ಅಂತ. ಯಾಕಂದ್ರೆ ಶಿವಾಜಿ ಮಹಾರಾಜ್ ಅಂತ ಎಲೆಕ್ಟ್ರಿಫೈಂಗ್ ಮೂಮೆಂಟ್ ಅನ್ನ ನಮಗೋಸ್ಕರ ನಿಮ್ಗೋಸ್ಕರ ಬಿಟ್ಟೋಗಿದ್ರು ನನ್ನ ನೆಚ್ಚಿನ ಬಂಧುಗಳು. ಬಹಳ ಜನ ಕೇಳ್ತಾರೆ ನಂಗೆ, ನಿಜವಾದ ಹಿಂದೂ ಅಂದ್ರೆ ಯಾರು ಅಂತ. ನಿಜವಾದ ಹಿಂದೂ ಯಾರು ಅಂದ್ರೆ, ಶಿವಾಜಿ ಮಹಾರಾಜರ ಹೆಸರನ್ನ ಕೇಳಿದ ತಕ್ಷಣ ತನ್ನ ಎದೆ ಬಡಿತ ಜೋರಾದ್ರೆ ಆತ ನಿಜವಾದ ಹಿಂದೂ. ಶಿವಾಜಿ ಮಹಾರಾಜರ ಹೆಸರನ್ನ ಕೇಳಿದ ತಕ್ಷಣ ತನ್ನ ರೋಮಗುಡುಪಿಗೆ ಆದ್ರೆ ಆತ ನಿಜವಾದ ಹಿಂದೂ. ಶಿವಾಜಿ ಮಹಾರಾಜರ ಹೆಸರನ್ನ ಕೇಳಿದ ತಕ್ಷಣ ತನ್ನದೇ ರಕ್ತ ಕೂಡ ಕುದಿಲಿಕ್ಕೆ ಶುರು ಮಾಡಿದ್ರೆ ಆತ ಮಾತ್ರ ನಿಜವಾದ ಹಿಂದೂ ಆಗಿರ್ತಾನೆ ನನ್ನ ನೆಚ್ಚಿನ ಬಂಧುಗಳೇ. ನೆನಪಿಡ್ರಿ, ಶಿವಾಜಿ ಮಹಾರಾಜರಿಂದ ಯಾವತ್ತಿಗೂ ಕೂಡ ಹಿಂದೂ ಧರ್ಮ ಪೂರ್ಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ಅನೇಕ ಕಡೆ ಹೇಳ್ತಾ ಇರ್ತೀವಿ, ಗದೆ ಹಿಡಿದವರು ಆಂಜನೇಯ, ಬೆಲ್ ಹಿಡಿದವರು ರಾಮ, ಖಡ್ಗ ಹಿಡಿದವರು ಶಿವಾಜಿ, ಈ ಮೂರನ್ನು ಎದೆಯಲ್ಲಿ ಹಿಡ್ಕೊಂಡವ್ರೆ ನಿಜವಾದ ಹಿಂದೂ ಅಂತ. ಇದರಲ್ಲೇ ಗೊತ್ತಾಗುತ್ತೆ ಶಿವಾಜಿ ಮಹಾರಾಜರಿಂದ ಯಾವತ್ತಿಗೂ ಕೂಡ ಹಿಂದೂ ಧರ್ಮ ಪೂರ್ಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಇವತ್ತು ಶಿವಾಜಿ ಮಹಾರಾಜರ ಬಗ್ಗೆ ನೆನಪಿಸ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ ನನ್ನ ನೆಚ್ಚಿನ ಬಂಧುಗಳೇ. ಯಾಕಂದ್ರೆ ಅಕಸ್ಮಾತ್ ಶಿವಾಜಿ ಮಹಾರಾಜ್ ಇರ್ಲಿಲ್ಲ ಅಂದಿದ್ರೆ ಇವತ್ತು ನಮ್ಮಲ್ಲಿ ಯಾರೊಬ್ಬರು ಕೂಡ ಈ ಭಗವೆಯನ್ನ ಧರಿಸುವಂತ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಅದಕ್ಕೆ ಶಿವಾಜಿ ಮಹಾರಾಜರನ್ನ ಯಾವುದೇ ಸಂದರ್ಭದಲ್ಲೂ ಯಾವುದೇ ಭಗವೆಯನ್ನ ನೋಡಿದ್ರು ಕೂಡ ಶಿವಾಜಿ ಮಹಾರಾಜ್ ನಮ್ಮ ಕಣ್ಣು ಮುಂದೆ ಒಮ್ಮೆ ಹಾದೋಗುವಂತ ಪರಿಸ್ಥಿತಿ ಇವತ್ತಾಗ್ಬೇಕು ಮಿತ್ರೆ. ಶಿವಾಜಿ ಮಹಾರಾಜ್ ಅನೇಕ ಗುಡ್ಡಗಳನ್ನೆಲ್ಲ ಎತ್ಕೊ ಬರ್ತಾ ಇದ್ರಲ್ಲ, ಆ ಸಮಯದಲ್ಲಿ ತಾಯಿ ಜೀಜಾಬಾಯಿ ಹತ್ರ ಒಮ್ಮೆ ಬರ್ತಾರಂತೆ ಶಿವಾಜಿ ಮಹಾರಾಜ್. ಬಂದ್ಬಿಟ್ಟು ಕೇಳ್ತಾರ, ಅಲ್ಲಮ್ಮ ನಾನು ಎಲ್ಲ ಗುಡ್ಡವನ್ನ ಗೆಲ್ತೀನಿ, ನನ್ನ ಎದುರುಗಡೆ ಯಾರೋ ಒಬ್ಬ ಇದ್ರು ಕೂಡ, ಯಾರೇ ರಾಜ ಇದ್ರು ಕೂಡ ಆತನ ಸೋಲಿಸ್ಬೇಕಾದ್ರೆ ನಂಗೆ ಭಯ ಆಗೋದಿಲ್ಲ, ಯುದ್ಧ ಮಾಡ್ಬೇಕಾದ್ರೆ ಭಯ ಆಗೋದಿಲ್ಲ. ಆದ್ರೆ ಆ ಕೋಟೆನಲ್ಲಿರುವಂತ ಹಸಿರು ಧ್ವಜವನ್ನ ತೆಗೆದು ಅಲ್ಲಿ ಭಗವದ್ ಧ್ವಜ ನಡಬೇಕಾದ್ರೆ ಮನಸ್ಸಲ್ಲಿ ಎಲ್ಲೋ ಒಂದು ಅಳುಕು ಬರುತ್ತಲ್ಲಮ್ಮ, ಯಾರು ನನ್ನನ್ನು ತಡೆದಂಗಾಗುತ್ತಲ್ಲ, ಭಯ ಆಗುತ್ತಲ್ಲ, ಯಾಕೆ ಅಂತ ತಾಯಿ ಜೀಜಾಬಾಯಿ ಹತ್ರ ಕೇಳಿದಾಗ ತಾಯಿ ಜೀಜಾಬಾಯಿ ಹೇಳ್ತಾರಂತೆ, ಮಗು ಶೋಭಾ ತಪ್ಪು ನಿಂದಲ್ಲಪ್ಪ ನಂದೆ ಅಂತ. ಯಾಕೆ ಅಂತ ಕೇಳ್ತಾರೆ ಶಿವಾಜಿ ಮಹಾರಾಜ್. ಅವ್ರು ಹೇಳ್ತಾರೆ, ಯಾಕಂದ್ರೆ ನೀನು ಪುಟ್ಟ ಮಗು ಆಗಿರ್ಬೇಕಾರೆ ನಿನಗೆ ಹಾಲು ಉಣಿಸೋ ಸಮಯದಲ್ಲಿ ನನ್ನ ಮಣ್ಣಲ್ಲಿ ಇರ್ಲಿಲ್ಲ, ನೀನು ಹೊಟ್ಟೆ ಹಸಿದು ಅಳ್ತಾ ಇದ್ದೆ. ಆ ಸಮಯದಲ್ಲಿ ನನ್ನ ಮನೆಯಲ್ಲಿ ಇದ್ದಂತ ಕೆಲಸದವಳು ಮಗು ಅಳ್ತಾ ಇದೆ ಅಂತ ನೋಡ್ಬಿಟ್ಟು ನಿನ್ ಕೂರಿಸ್ಕೊಂಡು ಹಾಲಿನ ಉಳಿಸ್ಲಿಕ್ಕೆ ಶುರು ಮಾಡೋದು. ಮಧ್ಯದಾಗ ನಾನು ಬಂದು ನೋಡಿದೆ ನನ್ನ ಮನೆ ಕೆಲಸದವಳು ನಿನ್ಗೆ ಹಾಲನ್ನು ಉಳಿಸ್ತಾ ಇದ್ದು. ತಕ್ಷಣ ಆಕೆಯಿಂದ ನೀನು ಕಿತ್ಕೊಂಡು ಕೇಳಿದೆ, ಅಲ್ಲಮ್ಮ ನೀನು ಹಾಲು ಉಳಿಸಿದೆ ಅಂತ ತಪ್ಪಿಲ್ಲ, ಆದ್ರೆ ಏನಂತ ಅನ್ಕೊಂಡು ಹಾಲು ಉಣಿಸ್ತೆ ಅಂತ. ಆಕೆ ಹೇಳಿದ್ರು, ಅಲ್ಲಮ್ಮ ನೀವು ಬಂದ ತಕ್ಷಣ ಎಲ್ಲಿ ನಂಗೆ ಬೈದು ಬಿಡ್ತಿರೋ ಅಂತ ಭಯದಿಂದ ಹಾಲು ಉಣಿಸ್ತೆ ಅಂತ. ಹಂಗಂದ ತಕ್ಷಣ ನೀನು ಉಲ್ಟಾ ತಿರ್ಸಿ ನಿನ್ನಿಂದ ಹಾಲನ್ನ ಕಕ್ಕಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ, ನೀನು ಹಾಲು ಕಕ್ತೆ. ಆದ್ರೆ ಅದ್ರಲ್ಲಿ ಕೆಲವೊಂದಷ್ಟು ಹನಿ ನಿನ್ನಲ್ಲಿ ಬೆರ್ತೋಗ್ಬಿಡ್ತು. ಆಕೆ ಭಯದಿಂದ ಹಾಲನ್ನ ಉಣಿಸಿದ್ರಿಂದ ನಿನ್ನಲ್ಲೂ ಕೂಡ ಆ ಭಯ ಅನ್ನೋದು ಎಲ್ಲೋ ಇದೆ. ಆದ್ರೆ ನಾನು ಮಾತ್ರ ಯಾವತ್ತಿಗೂ ಭಯದಿಂದ ನಿನ್ನೆಲ್ಲ ಹಾಲು ಉಳಿಸ್ಲಿಲ್ಲ. ನಾನು ಹಾಲು ಉಳಿಸಿದ್ರೆ ಅದು ಹಿಂದುವಿ ಸ್ವರಾಜ್ಯ ಸ್ಥಾಪನೆ ಕೈತಲ್ಲ ಕಂಡೆ ಹಾಲು ಉಳಿಸಿದ್ದು. ಅದಕ್ಕೆ ನಿನ್ನಲ್ಲೂ ಕೂಡ ಅದೇ ಧರ್ಮ ಪ್ರೇಮ ಬೆಳೆದಿದ್ದು ಅಂತ ತಾಯಿ ಜೀಜಾಬಾಯಿ ಮಗನಿಗೆ ಎಷ್ಟು ಶ್ರೇಷ್ಠವಾದ ಸಂದೇಶ ಕೊಟ್ರಿ. ಇವತ್ತು ನಮ್ಮ ತಾಯಂದಿರು ಮಕ್ಕಳನ್ನ ಇದೇ ರೀತಿ ಬೆಳೆಸಬೇಕಾಗಿದೆ. ನಮ್ಮ ತಾಯಂದಿರು ಇವತ್ತಿಗೂ ಕೂಡ ಅನ್ಕೊಂತಾರೆ, ಅನೇಕ ಜನರ ತಾಯಂದಿರು ಭಗತ್ ಸಿಂಗ್ ಮತ್ತೆ ಹುಟ್ಟು ಬರಬೇಕು, ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತೆ ಹುಟ್ಟು ಬರಬೇಕು, ವಿವೇಕಾನಂದರು ಮತ್ತೆ ಹುಟ್ಟು ಬರಬೇಕು, ಚಂದ್ರಶೇಖರ್ ಆಜಾದ್ ಮತ್ತೆ ಹುಟ್ಟು ಬರಬೇಕು ಅಂತ. ಆದ್ರೆ ಎಲ್ಲಿ ಹುಟ್ಟಬೇಕು? ತಮ್ಮನ್ನಲ್ಲ, ಪಕ್ಕದವ್ರ ಮನೆಯಲ್ಲಿ. ತಮ್ಮನ್ನೆಲ್ಲ ಹುಟ್ಟಿದಂತ ಮಗು ನೀಟಾಗಿ ಓದ್ಕೊಂಡು ಯಾವ್ದೋ ವಿದೇಶದಲ್ಲಿ ಕೆಲಸ ಮಾಡ್ಕೊಂಡು ತನ್ನ ಜೀವನವನ್ನ ರೂಪಿಸ್ಕೊಂಡ್ರೆ ಸಾಕಪ್ಪ. ಆದ್ರೆ ಪಕ್ಕದ ಮನೆಯಲ್ಲಿ ಹುಡ್ತಾರಲ್ಲ ಅವ್ರ ಮಾತ್ರ ಈ ರೀತಿ ಇರಬಾರ್ದು. ತಮ್ಮ ಜೀವನವನ್ನ ಪಣಕ್ಕಿಟ್ಟು ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಡಿ ಧರ್ಮದ ಶ್ರೇಷ್ಠತೆಯನ್ನ ದೇಶದ ಶ್ರೇಷ್ಠತೆಯನ್ನ ಜಗತ್ತಿಗೆ ಸಾರಬೇಕಂತ ಇವತ್ತಿನ ತಾಯಿ ಕನಸನ್ನ ಕಾಣಬೇಕಾದ್ರೆ ತಾಯಿ ಜೀಜಾಬಾಯಿ ಯಾವತ್ತಿಗೂ ಕೂಡ ಪಕ್ಕದ
ತಾಯಿಯಲ್ಲಿರುವಂತ ಮಗು ಆತ ಮಾತ್ರ ತನ್ನ ಜೀವನವನ್ನ ಪಣಕ್ಕಿಟ್ಟು ದೇಶಕ್ಕೋಸ್ಕರ ಹೋರಾಡ್ಲಿ ಅಂತ ಹೇಳಿಲ್ಲ. ತಾಯಿ ಜೀಜಾಬಾಯಿ ತನ್ನ ಸ್ವಂತ ಮಗುವನ್ನ ಬಲಿಪೀಠಕ್ಕೇರಿಸಿ ಹೇಳಿದ್ರು, ಮಗು ಶೋಭಾ, ನಿನ್ನ ಜೀವ ಹೋದ್ರು ಸರಿ, ಹಿಂದುವಿ ಸಾಮ್ರಾಜ್ಯ ಸ್ಥಾಪನೆ ಕನಸನ್ನ ಮಾತ್ರ ಯಾವತ್ತೂ ಬಿಡಬೇಡ ಅಂತ ತನ್ನ ಮಗನನ್ನು ಖುದ್ದು ಬಲಿಪೀಠಕ್ಕೇರಿದಂತ ಶ್ರೇಷ್ಠ ತಾಯಿ ಜೀಜಾಬಾಯಿ. ಇಂಥ ತಾಯಂದಿರು ಹುಟ್ಟಿದ್ರೆ ಸಾಕು ಅಂತ ಮಕ್ಕಳು ತಾನೇ ಈ ದೇಶಕ್ಕೋಸ್ಕರ ಎದ್ದು ಬರ್ತಾರೆ. ನನ್ನ ನೆಚ್ಚಿನ ಬಂಧುಗಳೇ, ಅಂತ ಮಕ್ಕಳು ನಾವು ನೀವು ಆಗ್ಬೇಕಾಗಿದೆ ಇವತ್ತು. ನೆಚ್ಚಿನ ಬಂಧುಗಳೇ, ಕೊನೆಗೆ ಈ ಒಂದು ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಶ್ರೇಷ್ಠ ಅಣ್ಣಂದ್ರಿಗೂ ಹಾಗೂ ಮೇಲೆ ಎರಡು ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ, ಗುರು ಶಾರದಾ ಮಾತನ್ನ ನಡೆಸಿದಂತ ಎರಡು ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲ ನನ್ನ ನೆಚ್ಚಿನ ಹಿಂದೂ ಧರ್ಮದ ರಕ್ಷಕರಿಗೂ, ಅಕ್ಕ ಅಣ್ಣಂದಿರಿಗೂ ಹಾಗೆಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ನೆಚ್ಚಿನ ನಮಸ್ಕಾರ ಹಾಕ್ತೀನಿ. ಹಾಗೂ ನನ್ನ ನೆಚ್ಚಿನ ಬಂಧುಗಳೇ, ಒಮ್ಮೆ ಎಲ್ಲರೂ ಜೈಕಾರ ಹಾಕೋಣ. ನಿಮ್ಮ ಎರಡೂ ಕೈಗಳನ್ನ ಗಾಡಿನಲ್ಲಿ ತುರ್ತ ಜೈಕಾರ ಹಾಕ್ಬೇಕು. ಎಂತ ಶ್ರೇಷ್ಠ ಜೈಕಾರ ಇರ್ಬೇಕು ಅಂದ್ರೆ, ಯಾವ ಶಿವಾಜಿ ಮಹಾರಾಜ್ ಈ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದ್ರು ಆ ಶಿವಾಜಿ